ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 109ನೇ ಅಧ್ಯಾಯ 21ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನ ಕೃಪೆಯು ಹಿತಕರವಾಗಿದೆ, ನಿನ್ನ ಹೆಸರಿನ ನಿಮಿತ್ತ ನನ್ನ ಪಕ್ಷವನ್ನು ಹಿಡಿದು ರಕ್ಷಿಸು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಆತನ ಕೃಪೆಯು ನಮ್ಮ ಜೀವಿತದಲ್ಲಿ ಅದೇನಾಗಿದೆ ಅಂದರೆ ಹಿತಕರವಾಗಿರುವಂತಹ ಒಂದು ಕಾರ್ಯವಾಗಿದೆ. ಕರ್ತನ ಕೃಪೆಯು ನಮ್ಮ ಜೀವಿತದಲ್ಲಿ ಅದು ನಮ್ಮನ್ನ ಬಲಪಡಿಸುವಂತಹ ಒಂದು ಕಾರ್ಯವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಅಷ್ಟು ಮಾತ್ರವಲ್ಲ, ಕರ್ತನು ನಮ್ಮ ಪಕ್ಷವಾಗಿ ನಿಂತು, ಕರ್ತನು ನಮ್ಮ ಜೊತೆಗಾರನಾಗಿ ನಿಂತು ನಮ್ಮನ್ನ ರಕ್ಷಣೆಯನ್ನ ಮಾಡುವಂತಹ ಗುರಾಣಿ ಆತನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪೆ ಅನುದಿನವೂ ನಮ್ಮನ್ನ ಬಲಪಡಿಸುವಂತದಾಗಿದೆ. ಕರ್ತನ ಕೃಪೆ ನಮ್ಮನ್ನ ಅನುದಿನವೂ ಅದು ನಮ್ಮನ್ನ ಸರಿಯಾದ ದಾರಿಯಲ್ಲಿ ಅದು ನಮ್ಮನ್ನ ನಡೆಸುವಂತದಾಗಿದೆ. ಕರ್ತನು ಇವತ್ತು ನಮಗೆ ವಿರೋಧವಾಗಿ ಬರುವಂತಹ ಶತ್ರುಗಳನ್ನ ಅವ್ರು ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ಪ್ರತಿಭಟಿಸುವವರಾಗಿದ್ದಾರೆ. ನಮ್ಮ ಪಕ್ಷವಾಗಿ ನಿಂತು ಸೈತಾನನನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಜಯಿಸುವವರಾಗಿದ್ದಾರೆ. ನಾವು ಪ್ರಾರ್ಥಿಸಬೇಕು, ಕರ್ತನೇ, ನನ್ನ ಎಲ್ಲಾ ಪರಿಸ್ಥಿತಿಗಳಲ್ಲಿ ಸ್ವಾಮಿ ನಿನ್ನ ಕೃಪೆಯು ನನ್ನೊಂದಿಗಿರಲಿ. ನನ್ನ ಎಲ್ಲಾ ಪರಿಸ್ಥಿತಿಗಳಲ್ಲಿ ದೇವರೇ, ನೀನ್ ನನ್ನ ಜೊತೆಗಾರನಾಗಿರು, ನೀನ್ ನನ್ನ ಸಂಗಡಿಗನಾಗಿರು, ನಿನ್ನ ಕೃಪೆಯು ನನ್ನನ್ನು ಬಲಪಡಿಸಲಿ ದೇವರೇ ಎಂದು ಹೇಳುವಾಗ ಆತನು ಖಂಡಿತವಾಗಿಯೂ ನಮ್ಮ ಜೊತೆಗಾರನಾಗಿ ನಿಂತು ನಮ್ಮನ್ನ ಆತನು ಏನ್ ಮಾಡುವವನಾಗಿದ್ದಾನಂದ್ರೆ ತನ್ನ ಕೃಪೆಯ ನಿಮಿತ್ತವಾಗಿ ನಮ್ಮನ್ನ ಆತನು ರಕ್ಷಣೆಯನ್ನ ಮಾಡುವವನಾಗಿದ್ದಾನೆ. ಆದದರಿಂದ ಆತನ ಕೃಪೆಯಲ್ಲಿ ನಾವೇನ್ ಮಾಡೋಣ, ಪ್ರತಿದಿನವೂ ನಡೆದು ಹೋಗೋಣ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಂಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ ನಿನ್ನ ಹಿತಕರವಾದ ಕೃಪೆಯನ್ನು ನಿನ್ನ ಜನರ ಮೇಲೆ ನೀನು ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್, ಆಮೆನ್.